ಜೈ ಶ್ರೀರಾಮ್. ಎಲ್ಲ ನಮ್ಮ ಗಾರ್ಡನ್ದು ಹಣ್ಣು ಹೂವು ನಮಗೇನೋ ನಮ್ಮ ಗಾರ್ಡನ್ನೇ ಬೆಳೆದು ಹೂವು ಎಲ್ಲ ದೇವ್ರಿಗೆ ಕೊಟ್ಟರೆ ನಮಗೆ ಖುಷಿ. ನೈವೇದ್ಯ ಮಾಡ್ಬೇಕಾದ್ರೆ ಪ್ರಸಾದ ಮಾಡ್ಬೇಕಾರಲ್ಲ ಏನೈತೆ ಗಾರ್ಡನಲ್ಲೇ ಅದರಲ್ಲಿ ಹುಡಿಕೊಂಡು ಮಾಡ್ತೀನಿ. ಹಿಂಗೆ ಒಬ್ಬಟ್ಟಿಗೂ ಕೂಡ ರೆಡಿ ಮಾಡ್ಕೊಂಡೆ. ಇವತ್ತು ಇದೆಲ್ಲ ದೀಪಾವಳಿಗೆ ರೆಡಿ ಮಾಡಿ ಇಟ್ಕೊಳ್ಳೋದು. ಬರ್ತಾರೆ ನಮ್ಮ ಕಿಚನ್ ಕಮಿಟಿಯವರು, ಇವರೇ ತನುಜಮ್ಮ, ಇವರು ಲಲಿತಮ್ಮ ಕುಂತಿರೋರು, ಇವರೆಲ್ಲ ಅಷ್ಟೇ. ನಿನ್ನೆ 3 ಜನ ಇವರು ನಮ್ಮ ಸ್ವಾಮಿಯವರು ತಮಾಷೆ ಮಾಡ್ತಾರೇನೋ. ಹಂಗೆ ಒಬ್ಬಟ್ಟಿಗೆಲ್ಲ ಉಂಡೆ ಮಾಡಿ ಇಟ್ಕೊಂಡು ಒಬ್ಬಟ್ಟು ಹೊತ್ತಕ್ಕೆ ರೆಡಿ ಮಾಡ್ಕೊತಾಯಿದ್ದೀವಿ. ದೀಪಾವಳಿ ಹಬ್ಬಕ್ಕೆ ಮುಂಚೆನೇ ಪ್ರಿಪರೇಷನ್ ಮಾಡಿ ಇಟ್ಕೊತೀವಿ. ಇವತ್ತು ಶುಕ್ರವಾರ, ನಾಳೆ ಶನಿವಾರ ಬೇರೆದೊಂದು ಐತೆ ಪ್ರೋಗ್ರಾಮು, ಅದಕ್ಕೆ ಇವತ್ತೇ ರೆಡಿ ಮಾಡಿ ಇಡ್ತಾಯಿದ್ದೀವಿ. ಆಮೇಲೆ ಟೈಮ್ ಆಗೋಲ್ಲ ಅಂತ ಸ್ವಲ್ಪ ಗ್ಯಾಪ್ ಆದಮೇಲೆ ಅಷ್ಟೊಳ್ಳೆ ನಮ್ಮ ಚಿನ್ನಮ್ಮನ ಬಂದಿದ್ದರು. ಹಂಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಬಿಸಿ ಬಿಸಿಯಾಗಿ ಅವ್ರಿಗೆ ಮಧ್ಯಾಹ್ನಕ್ಕೆ. ನನಗೂ ಹೊಟ್ಟೆ ಅಷ್ಟಿತ್ತು, ನಾನು ತಿಂದೆ. ಆಮೇಲೆ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಒಬ್ಬಟ್ಟು ಲಲಿತಮ್ಮವರು ಪ್ಯಾಕ್ ಮಾಡ್ತಾರೆ. ಒಂದು 10 ಮಧ್ಯೆ ವ್ಯಾಕ್ಸ್ ಪೇಪರ್ ಹಾಕಿ ಪ್ಯಾಕ್ ಮಾಡ್ತಾರೆ. ನೋಡಿ ನಮ್ಮ ಚಿನ್ನಮ್ಮ, ನಾವು ಪ್ರೆಷರಲ್ಲಿ ಮಾಡಿದ್ರೆ ಅವ್ರು ನನ್ನ ಕೈಲೇ ಮಾಡ್ತೀನಿ ಅಂತ ಅವರು ಕೈಲೇ ಮಾಡ್ತಾರೆ. ಅವ್ರಿಗೆ ಪರ್ಫೆಕ್ಟಾಗಿರಬೇಕು, ಒಂಚೂರು ಅದ ಹಿಂಗಿಲ್ಲ. ಸೈಡಲ್ಲಿ ಮೈದಾ ಬಂದರೆ ಕಟ್ ಮಾಡ್ತಾರೆ. ಇವರು ತನುಜಮ್ಮವರು ಫ್ರೈ ಸೇರಿಸ್ತಾರೆ, ಫ್ರೈ ಮಾಡ್ತಾರೆ. ಫ್ರೈ ಮಾಡಿ ಅವರು ಒಂದು ಕಡೆಗೆ ಹಾಕ್ತಾರೆ. ನೋಡಿ ಎಷ್ಟು ನೀಟಾಗಿ ಫ್ರೈ ಮಾಡಿ ಇದು ಮಾಡ್ತಾರೆ. ಎಲ್ಲ ಒಂದು 300 ಒಬ್ಬಟ್ಟು ಕೈಲೇ ಮಾಡೋದು. ಎಲ್ಲ ಕೈಲಿ ರೆಡಿ ಮಾಡೋಕ್ಕೆ ರೆಡಿಮೇಡು ಮಿಷಿನಲ್ಲಿ ಎಲ್ಲ ಸಿಗ್ತವೆ. ಆದರೆ ನಾವೇ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕಿಚನ್ ಕಮಿಟಿ. ಇವರೇ ಹೆಡ್. ಇವಾಗ ಚೆನ್ನಾಗಿ ನೋಡ್ಕೊತಾರೆ, ನನ್ನ ಚೆನ್ನಾಗಿ ಇಟ್ಕೊಂಡವ್ರೆ. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ತಾರೆ ಒಬ್ಬಟ್ಟು. ಎಲ್ಲ ದೀಪಾವಳಿ ಹಬ್ಬಕ್ಕೆ ರೆಡಿ. ಪೂರಿ ಉಬ್ದಂಗೆ ಉಬ್ತವೆ ಎಲ್ಲ. ಎಷ್ಟು ನೀಟಾಗಿ ಮಾಡ್ತಾರೆ. ನಂದೇನಿಲ್ಲ, ಇವರೆಲ್ಲ ಬಂದರೆ ಓಡಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಇವ್ರನ್ನ ಫೋಟೋ ಮಾಡ್ಕೊಂಡು ಇರೋದೆ, ಇದೇ ನನ್ನ ಕೆಲಸ. ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ. ನಾನು ಮಧ್ಯದಲ್ಲಿ ಹೋಗಿ ಒಂಚೂರು ತುಪ್ಪ ಹಾಕೋದು, ಬೆಣ್ಣೆ ಹಾಕೋದು, ಉಪ್ಪು ಹಾಕೋದು, ಹುಳಿ ಹಾಕೋದು ಮಾಡ್ತೀನಿ. ಎಲ್ಲ ಅವ್ರು ನೋಡ್ಕೊತಾರೆ. ನೋಡಿ ಬೈತಾಯಿದ್ರು ನನಗೆ, ನಾನು ಮಾಡ್ತೀನಿ ಹೋಗಿ ನಿಮ್ಮ ಸೈಡ್ಗೆ ಅಂತ. ಆದರೂ ಒಂದು ಕೈಲಿ ಏನೋ ಮಾಡೋಕ್ಕೆ ಹೋಗಿದ್ದೆ, ಎಲ್ಲ ಪತ್ಕೊಂಡ್ ಮಾಡೋಕ್ಕೆ ಹೋಗ್ತಿದ್ದೆ. ತಿರ್ಗಾ ಬೋತ್ ಕಳಿಸಿದ್ರು, ಸೈಡ್ಗೆ ಹೋದೆ. ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಮ್ಮದು ಯಾವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ, ಚೆನ್ನಾಗಿದ್ದೀವಿ ಇವತ್ತಿಗೆ. ತುಂಬ ಸಂತೋಷ ಆಗುತ್ತೆ. ಅದು ನಮ್ಮ ಟ್ರೈ ಸಿಟಿ ಹಿಂದೂ ಟೆಂಪಲಲ್ಲಿ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಒಳ್ಳೆ ಫೆಸಿಲಿಟಿ ಮಾಡಿಕೊಟ್ಟವ್ರೆ. ಒಳ್ಳೆ ಐಷಾರಾಮಿ ಕಾರು ಕೂಡ ಕೊಟ್ಟವ್ರೆ. ಎಲ್ಲ ಚೆನ್ನಾಗೈತೆ ನೋಡಿ. ಎಲ್ಲ ಇಷ್ಟು ಚೆನ್ನಾಗಿ ಹಬ್ಬಕ್ಕೆ ರೆಡಿ ಮಾಡ್ತವ್ರೆ. ಯಾರೋ ಒಂದು ಪ್ರಸಾದ ಕೊಡಬೇಕು ಅಂತಾರೆ, ಆದರೆ ಇವರೆಲ್ಲ ನೀವು ಕೊಟ್ಟರೆ ನೀಟಾಗಿ ಕೊಡಬೇಕು ಅಂತ ಎಲ್ಲ ಪ್ರಿಪರೇಷನ್ ಮಾಡಿ ಇಡ್ತಾರೆ. ಜೈ ಶ್ರೀರಾಮ್.